ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದಂತಹ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನ ಅನುಭವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ, ನೋಡ್ತಾ ಹೋಗೋಣ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಾನತಾಗಿದ್ದ ಅಧಿಕಾರಿಗಳು ಕಮಿಷನರ್ ಕಚೇರಿಗೆ ಆಗಮಿಸಿದ್ದಾರೆ. ಇಂದು ವಿಚಾರಣೆಗೆ ಬರುವಂತೆ ಸಿಸಿಬಿ ಅಧಿಕಾರಿಗಳು ಸೂಚಿಸಿದ್ದ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಬಂದಿದ್ದಾರೆ. ಕಮಿಷನರ್ ಕಚೇರಿಗೆ ಆಗಮಿಸಿದ್ದಾರೆ ಅಮಾನತಾಗಿದ್ದ ಅಧಿಕಾರಿಗಳು. ಸಿಸಿಬಿ ಜಂಟಿ ಆಯುಕ್ತ ಚಂದ್ರಗುಪ್ತ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಬಹಳ ಸದ್ದುಗದ್ದಲವನ್ನು ಹುಟ್ಟುಹಾಕಿತ್ತು ಈ ಒಂದು ಪ್ರಕರಣ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ 17 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ತಾರೆ. ಜೈಲಿನಲ್ಲಿದ್ದ ಸಂದರ್ಭದಲ್ಲಿ ರಾಜಾತಿಥ್ಯವನ್ನ ಆರೋಪಿ ಸ್ಥಾನದಲ್ಲಿರುವಂತಹ ದರ್ಶನ್ ಮತ್ತು ಸಹಚರರು ಪಡ್ಕೊಳ್ತಾರೆ ಅನ್ನೋದಾದರೆ ಅದು ಹೇಗೆ ಅನ್ನೋದು, ಕೈಯಲ್ಲಿ ಸಿಗರೇಟು, ಮಗದೊಂದು ಕೈಯಲ್ಲಿ ಮಗ್ಗು, ಕುತ್ಕೊಳ್ಳೋಕ್ಕೆ ಚೇರು, ಒಂದು ರೀತಿ ರಾಜಾತಿಥ್ಯವನ್ನು ನಟ ದರ್ಶನ್ ಜೈಲಿನಲ್ಲಿ ಅನುಭವಿಸ್ತಾ ಇರೋದು ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಆನಂತರ ಬದಲಾದ ಕಾಲಘಟ್ಟದಲ್ಲಿ ಕೋರ್ಟ್ನ ಅನುಮತಿಯನ್ನೇ ಪಡೆದುಕೊಂಡು ಬಳ್ಳಾರಿ ಜೈಲಿಗೆ ನಟ ದರ್ಶನ್ರನ್ನು ಶಿಫ್ಟ್ ಮಾಡಲಾಗಿದೆ. ಉಳಿದ ಆರೋಪಿಗಳನ್ನು ರಾಜ್ಯದ ವಿವಿಧ ಜಿಲ್ಲೆಯಲ್ಲಿರುವಂತಹ ಕಾರಾಗೃಹಗಳಿಗೆ ಶಿಫ್ಟ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಮಾನತಾದಂತಹ ಅಧಿಕಾರಿಗಳು ಇವತ್ತು ಸಿಸಿಬಿ ಜಂಟಿ ಆಯುಕ್ತ ಚಂದ್ರಗುಪ್ತ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ. ವಿಶ್ವನಾಥ್, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯವನ್ನು ಅನುಭವಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತಾಗಿದ್ದ ಅಧಿಕಾರಿಗಳ ವಿಚಾರಣೆ ಇವತ್ತು ನಡೆಯೋದ್ರಿಂದಾಗಿ ಯಾವ ರೀತಿಯ ವಿಚಾರಣೆ ಮತ್ತು ಮುಂದಿನ ದಿನಗಳಲ್ಲಿ ಕ್ರಮ ಅಂದರೆ ಈ ಪ್ರಕರಣದಲ್ಲಿ ಏನಾಗಬಹುದು ಅಂತ? ದಿವ್ಯ, ಖಂಡಿತವಾಗಲು ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. ಇನ್ನು 2-3 FIR ದಾಖಲಾದಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ತುಂಬಾ ಸೀರಿಯಸ್ ಆಗಿ ಈ ಒಂದು ಪ್ರಕರಣವನ್ನ ತೆಗೆದುಕೊಂಡು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ 9 ಜನ ಅಧಿಕಾರಿಗಳನ್ನು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಮಾಡಲಾಗಿತ್ತು. ಅದರಲ್ಲೂ ಕೂಡ ಜೈಲ್ ಸೂಪರ್ಡೆಂಟ್ ಕೂಡ ಸಸ್ಪೆಂಡ್ ಆಗಿದ್ರು. ಇನ್ನು ಪ್ರಕರಣದ ತನಿಖೆಯನ್ನ ಪರಪ್ಪನಾಗ್ರಹಾರ ಪೊಲೀಸ್ ಠಾಣಾ ಪೊಲೀಸರು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಹಲವರನ್ನ ಕರೆದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಇಂತಿಷ್ಟು ಜನರನ್ನ, ಈಗಾಗಲೇ ಅನೇಕ ಜನರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪರಿಪೂರ್ಣವಾದ ಹೇಳಿಕೆಗಳು ಕೂಡ ಬಂದಿರಲಿಲ್ಲ ಅವ್ರ ಕಡೆಯಿಂದ. ಹೀಗಾಗಿ ಸಿಸಿಬಿ ಜಂಟಿ ಆಯುಕ್ತ ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ವಿಚಾರಣೆಯನ್ನು ನಡೆಸಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಸೂಚನೆಯನ್ನು ಕೂಡ ಕೊಡಲಾಗಿತ್ತು. ಹೀಗಾಗಿ ಇವತ್ತು ಕಮಿಷನರ್ ಕಚೇರಿಯಲ್ಲಿರುವಂತಹ ಸಿಸಿಬಿ ಆಯುಕ್ತರ ಒಂದು ಕಚೇರಿಗೆ ಆಗಮಿಸಿ ಆ ವಿಚಾರಣೆಯನ್ನು ಎದುರಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು. ಹೀಗಾಗಿ ಹಲವಾರು ಪ್ರಶ್ನೆಗಳು ಇಟ್ಕೊಂಡು ಚಂದ್ರಗುಪ್ತ ಅವರು ಕೂಡ ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಯಾರು ನಿಮಗೆ ಈ ರೀತಿಯಾಗಿ ರಾಜಾತಿಥ್ಯವನ್ನ ಕೊಡೋದಕ್ಕೆ ಸೂಚನೆಯನ್ನ ಕೊಟ್ಟರು ಮತ್ತು ದರ್ಶನ್ ನಿಮಗೇನಾದ್ರೂ ಹಣವನ್ನ ಏನಾದ್ರು ಕೊಟ್ಟಿದ್ರಾ, ಮತ್ತು ವಿಲ್ಸನ್ ಗಾರ್ಡನ್ ಆಗಿರ್ಬೋದು, ಕುಳ್ಳಸೀನಾ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ಇವರು ನಿಮಗೆ ಹೇಗೆ ಗೊತ್ತು? ನಟ ದರ್ಶನ್ಗೆ ಯಾಕೆ ಈ ರೀತಿಯಾದಂತಹ ಉಪಚಾರವನ್ನ ನೀವು ಮಾಡಿದ್ರೆ? ಹಿರಿಯ ಅಧಿಕಾರಿಗಳು ಏನಾದ್ರು ಸೂಚನೆಯನ್ನ ಕೊಟ್ಟಿದ್ರಾ? ಮತ್ತು ಅವರಿಗೆ ಏನಾದ್ರೂ ಈ ಫೆಸಿಲಿಟಿಯನ್ನ ಕೊಡ್ಬೇಕಾದ್ರೆ ನಿಮಗೆ ಏನಾದ್ರು ಅವರು ಹಣವನ್ನ ಕೊಟ್ಟಿದ್ರಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಇಟ್ಕೊಂಡು ಉತ್ತರವನ್ನು ಪಡೆಯುವಂತಹ ಕೆಲಸವನ್ನು ಕೂಡ ಚಂದ್ರಗುಪ್ತ ಅವರು ಮಾಡಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಪರಪ್ಪನಾಗ್ರಹಾರ ಠಾಣಾ ಪೊಲೀಸರು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇವರ ತಪ್ಪುಗಳು ಕೂಡ ಸಾಬೀತಾಗಿತ್ತಿಲ್ಲಿ. ಅಂದ್ರೆ ಅಧಿಕಾರಿಗಳೇ ಇವರಿಗೆ ನೇರವಾಗಿ ಕೆಲವೊಂದು ಫೆಸಿಲಿಟಿಯನ್ನು ಕೊಡೋದು, ಒಂದು ಚೇರ್ ಆಗಿರಬಹುದು, ಸಿಗರೇಟ್ ಆಗಿರಬಹುದು, ಟೀ ಮಗ್ ಆಗಿರಬಹುದು, ಟೇಬಲ್ ಆಗಿರಬಹುದು, ಒಂಥರ ಈ ರೆಸ್ಟೋರೆಂಟ್ಗಳಲ್ಲಿ ಆಗಿರಬಹುದು ಮತ್ತು ಈ ಪ್ರವಾಸಿ ತಾಣಗಳಲ್ಲಿ ಹೋಗಿ ಎಂಜಾಯ್ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಏನ್ ಇರ್ತಾರಲ್ಲ ಜನ, ಆ ಲೆಕ್ಕಾಚಾರದಲ್ಲಿ ನಟ ದರ್ಶನ್, ವಿಲ್ಸನ್ ಗಾರ್ಡನ್ ಅದೇ ರೀತಿಯಾಗಿ ಈ ಕುಳ್ಳಸೀನಾ ಇನ್ನುಳಿದವರು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರುವಂತದ್ದು ಕೂಡ ಫೋಟೋ ವೈರಲ್ ಆಗಿತ್ತು. ಇದಾದ್ಮೇಲೆ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಶಿಫ್ಟ್ ಆದ್ರೆ ಬೇರೆ ಬೇರೆ ಆತನ ಹಿಂಬಾಲಕರೇನಿದ್ದಾರೆ ಆರೋಪಿಗಳು, ಅವ್ರನ್ನು ಕೂಡ ಬೇರೆ ಬೇರೆ ಜೈಲಿಗೆ ಕೂಡ ಕಳಿಸಿಕೊಡಲಾಗಿತ್ತು. ಈಗ ಸದ್ಯಕ್ಕೆ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿ ಸರ್ಕಾರ ಕೂಡ ತೆಗೆದುಕೊಂಡಿದೆ. ಹೀಗಾಗಿ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಸಿಸಿಬಿ ಜಂಟಿ ಆಯುಕ್ತರೇ ಒಂದು ಕೇಸನ್ನ ಪರ್ಸನಲ್ ಆಗಿ ಹ್ಯಾಂಡಲ್ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಇನ್ನು ಅವರ ಒಂದು ಹೇಳಿಕೆಗಳೇನಿದೆ ಅದರ ಆಧಾರದ ಮೇಲೆ ಇವರ ತಪ್ಪುಗಳನ್ನ ಕಂಡುಹಿಡಿದು ಅವರ ವಿರುದ್ಧವಾಗಿ ಆ ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಏನಿದೆ ಇಡೀ ಜೈಲು ವ್ಯವಸ್ಥೆಯ ಒಂದು ಕೈಗನ್ನಡಿ ಆಗಿತ್ತು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ದುಡ್ಡಿದ್ದವ್ರಿಗೆ ಒಂದು ರೀತಿ, ದುಡ್ಡು ಇಲ್ಲದೆ ಇರೋರ್ಗೆ ಒಂದು ರೀತಿ,
ಮತ್ತು ನಾನು ಏನಾದ್ರೂ ಅಪರಾಧ ಮಾಡಿ ಜೈಲಿಗೆ ಹೋದ್ರೂ ಕೂಡ, ಆರೋಪಿಯಾಗಿ ಜೈಲಿಗೆ ಹೋದ್ರೂ ಕೂಡ, ಕೈದಿಯಾಗಿ ಜೈಲಿಗೆ ಹೋದ್ರೂ ಕೂಡ ಈ ರೀತಿಯಾದಂತಹ ಫೆಸಿಲಿಟಿಯನ್ನ ಹಣ ಕೊಟ್ಟರೆ ಜೈಲಧಿಕಾರಿಗಳು ಕೊಟ್ಟು ಬಿಡ್ತಾರೆ ಅನ್ನೋ ಒಂದು ಮನೋಭಾವ ಮೂಡುವಂತಹ ದೊಡ್ಡ ಮಟ್ಟದ ದೃಶ್ಯಾವಳಿಗಳು ಈಗ ಆಗಿದ್ವು. ಸದ್ಯಕ್ಕೆ ಚಂದ್ರಗುಪ್ತ ಅವರು ವಿಚಾರಣೆ ನಡೆಸ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಈ ತಪ್ಪಿತಸ್ಥರ ವಿರುದ್ಧ ಏನ್ ಕ್ರಮ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು ವಿಶ್ವ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.